ಸರ್ ನನ್ನ ಹೆಸರು ಮಾರುತಿ ಅಂತೇಳಿ. ನಾನು ಬೆಳಗಿನ ಜಾವ 9-10 ಗಂಟೆಗೆ ಪೆಟ್ರೋಲ್ ಬಂಕ್ ಬಂದೆ. ನನ್ನ ಆ್ಯಕ್ಚುಲಿ ಶೈನ್ ಗಾಡಿ BS6 ಇಂಜನ್ನು, ಅದರಲ್ಲಿ 3/4 ಲೀಟರ್ ಪೆಟ್ರೋಲ್ ಇತ್ತು. ಇಲ್ಲಿ ಬಂದು 200 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ. 200 ಪೆಟ್ರೋಲ್ ಹಾಕ್ಸಿದ್ರೆ ಅದು ಮುಳ್ಳು ಮೇಲೆ ಹೋಗ್ಲಿಲ್ಲ, ರೆಡ್ಡಲ್ಲೇ ಇತ್ತು. ನೋಡ್ರಿ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಅವ್ರು ಇಟ್ಕೊಂಡಿದ್ದು ಕೆಳಗಡೆ. ನನಗೆ ಜೀರೋ ನೋಡಕ್ಕೆ ಹೇಳಿದ್ರು, ಜೀರೋ ನೋಡ್ತಿದ್ರೆ ಕೆಳಗಡೆ ಪೆಟ್ರೋಲ್ ಬಿದ್ದಿಲ್ಲ. ಪೆಟ್ರೋಲ್ ಯಾಕೆ ಬೀಳ್ತಾ ಇಲ್ಲ ಅಂತಂದ್ರೆ ಹಿಂಗೆ ಸಡನ್ ನಾನು ಹೇಳಿದ್ಮೇಲೆ ಗನ್ ಮ್ಯಾಕ್ ತೆಗೆದು ಪೆಟ್ರೋಲ್ ಬಿಟ್ಟರು ಅವರು. ಅಷ್ಟೊತ್ತಿಗೆ 67 ರೂಪಾಯಿ ಹೊಡಿತಲ್ಲಿ ಓಡಿದಾಗ ಪೆಟ್ರೋಲ್ ಹಾಕಿ ಡೌಟ್ ಬಂದು ಏನು ಮಾಡಿದೆ, ಚಾವಿ ಆನ್ ಮಾಡಿದ್ರೆ ಸಿಂಬಲ್ ಮೇಲೆ ಹೋಗಲಿಲ್ಲ. ಇದು ಮೇಲೆ ಸಿಂಬಲ್ ಹೋಗಿಲ್ಲ, ನನಗೆ ಪೆಟ್ರೋಲ್ ಬಿದ್ದಿಲ್ಲ, ಇದರಲ್ಲಿ ಕಡಿಮೆ ಆಗಿದೆ ಅಂತ ಕೇಳಿದ್ರೆ ಇಲ್ರಿ ಕರೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರು. ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿ ಆನ್ ಮಾಡಿ ಆಫ್ ಮಾಡಿದ್ರೆ ಅದು ಸಿಂಬಲ್ ರೆಡ್ಡಲ್ಲೇ ತೋರಿಸ್ತಿತ್ತು. ಏನು ನೋಡಪ್ಪ ರೆಡ್ಡಲ್ಲಿ ತೋರಿಸಿದೆ, ನನಗೆ ಪೆಟ್ರೋಲ್ ಬಿದ್ದಿಲ್ಲ ಅಲ್ಲೇ ಆಗಿದೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲರಿ ನೀವು ಏನಾದ್ರು ಮಾಡ್ತೀರ ಅಂತಂದ್ರು. ಅದೇ ಕಾರಣ ನಾನು ಪೆಟ್ರೋಲ್ ಬಂಕಲ್ಲಿ ಪಕ್ಕದಲ್ಲಿ ಒಂದು ಇದಿದೆ ಮೆಕ್ಯಾನಿಕ್ ಶಾಪು, ಅಲ್ಲಿ ಪೆಟ್ರೋಲ್ ತೆಗಿಸಿದ್ದೀನಿ. ನಂದು 3/4 ಲೀಟರ್ ಪ್ಲಸ್ ಇದೆ 200 ರೂಪಾಯಿ ಪೆಟ್ರೋಲ್. 3.5 ಲೀಟರ್ ಪೆಟ್ರೋಲ್ ಬರಬೇಕಾಗಿದ್ದು ಕೇವಲ 1.5 ಲೀಟರ್ ಬಂದಿದೆ. ನಾನು ಟ್ಯಾಂಕ್ ಸಮೇತ ಬಿಚ್ಚಿದೆ, ಅವರೇ ಬಿಚ್ಚಿದ್ದಾರೆ, ನಾವು ಅವರೇ ಬಿಚ್ಚಿದ್ದೀನಿ, ಎಲ್ಲ ವಿಡಿಯೋ ಮಾಡಿದ್ದೀನಿ. ಇಷ್ಟೇ ಪೆಟ್ರೋಲ್ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಏನು ಮಾಡ್ಕೊಂಡು ಅಂತ ಕೇಳ್ತಾ ಇದ್ದಾರೆ. ಓನರ್ ಫೋನ್ ಮಾಡಿದ್ರೆ ಅವರು ಲೆಕ್ಕಕ್ಕಿಲ್ದಂಗೆ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಲೋಕಲ್ ಎಲ್ಲ ಹೇಳ್ತಾ ಇದ್ದೀವಿ ಸ್ಥಳೀಯರಿಗೆ, ನಾವು ಒಂದಿನ ಹಾಕ್ಸ್ತೀವಿ. ಸ್ಥಳೀಯರು ಈಗ ಟ್ರಾಕ್ಟರ್ಗಳಿಗೆ ಟಿಪ್ಪರ್ಗಳಿಗೆ ಎಳ್ಳಿ ಮಾರೋಂಥವ್ರು ಎಲ್ಲ ಪ್ರತಿದಿನ ಹಾಕ್ಸ್ತಾ ಇದ್ದಾರೆ. ಅವ್ರು ಯಾರಿಗೆ ನನಗಾದ ಅನ್ಯಾಯ ಬೇರೆಯವ್ರಿಗೆ ಯಾರಿಗೆ ಆಗದೇ ಇರಲಿ ಅಂತ ನನ್ನೊಂದು ಮನವಿ. ಇವ್ರು ಈ ಥರ ಮೋಸರನ್ನು ತೆಗೆದುಬಿಟ್ಟು ಬೇರೆಯವ್ರ ಕೆಲಸ ತೊಗೊಳ್ಳಿ, ಇಲ್ಲ ಈ ಥರ ಪೆಟ್ರೋಲ್ ಬಂಕ್ಗಳಲ್ಲಿ ಈ ಥರ ಅನ್ಯಾಯಗಳನ್ನು ತಡೆಗಟ್ಟಂತೆ ತಮ್ಮಲ್ಲಿ ಕೈ ಮುಗಿ ಕೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಮಾತಾಡಿ ಓನರ್ ಕೇಳಿದ್ರೆ ಇಲ್ಲ ತಪ್ಪಾಗಿರುತ್ತೆ ನಮ್ಮ ಹುಡುಗರು, ನಾನು ಕಾಲ್ ಬಿಡಿಸ್ತೀನಿ, ನಾವು ಹೊಡಿತೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರು. ಇವಾಗ ಸರ್ ನಮಗಾಗಿರೋನ್ನ ಯಾರು ಕೇಳ್ಬೇಕು ಸರ್? ನಮಗೆ ಪ್ರತಿದಿನ ಎಲ್ಲರೂ ಸಮಸ್ಯೆ ಇದೆ. ನಾನು ಕೇಳಿ ನನ್ನ ಜೊತೆಗೆ 50 ಜನ ಬಂದಿದ್ದಾರೆ, ನಂದು ಹಿಂಗಾಗಿದೆ ನಿನ್ನೆ ಅಂತ ಹೇಳಿ ಇವತ್ತು ಅವ್ರು ಮಾತಾಡ್ತಾರೆ ಕೇಳಬೇಕಾದ್ರೆ. ಇದ್ರಂಗ ನಾವು ಒಳ್ಳೆ ರಾತ್ರಿ ಹೊತ್ತು ಹೇಳಕ್ ಹುಡುಗರು ಯಾವ ನಮಗೆ ಫೋನ್ ಮಾಡ್ತಾರ ಸಿಬ್ಬಂದಿ ಇರ್ತಾರಲ್ಲ, ನೀನ್ ಏನ್ ಮಾಡ್ಕೊಂತೀನಿ, ನೀನು ಏನಾದ್ರು ಮಾಡ್ಕೊಂತೀನಿ ಅಂದ್ರೆ ಅಲ್ಲಿ ಹೇಳಕ್ ಬಂದೈತಿ ನ್ಯಾಯ ಬಗೆಹರಿಸಕ್ ಬಂದ್ರೆ ಕೇಳಾಗಲ್ಲ. ದೌರ್ಜನ್ಯ ಪೆಟ್ರೋಲ್ ಬಂಕ್ನವ್ರಿಗೆ ಅವ್ರು ಓನರಿಗೆ ಫೋನ್ ಹಚ್ಚಿದ್ರ, ಓನರ್ ನೀವೇನ್ ಮಾಡ್ಕೊಂತಿರ್ಲಿ, ನಾನು ಅದ ಊರಲ್ಲಿ ನಮ್ದು ಅದೇ ಏನನ್ನ ಮಾಡ್ಕೊಂತೀರಿ ನೀವು ಅಂತ ಅವರು ದೌರ್ಜನ್ಯ ಮಾಡೋದು. ಈ ಪೆಟ್ರೋಲ್ ಬಂಕ್ನಾಗ ಏನ್ ಆಗ್ತದೆ ಅಂದ್ರೆ ಸಿಬ್ಬಂದಿಗಳಿಗೆ ಸಿಬ್ಬಂದಿ ಒಂದ್ಸಲ ಗೊತ್ತೈತಿ. ಅವ್ರು CC ಕ್ಯಾಮ್ರಾದಾಗ ನೋಡ್ಯಾರ, ಕರೆಸಿ ಹೇಳಿದ್ರು ತಲೆ ಯಾಕೆಂದಿಲ್ಲ. ಅವರು ಸಿಬ್ಬಂದಿ ಓನರ್ ಬಂದಿದ್ರಾಗ ಅವರು ಶಾಮಿಲ್ ಅದ. ಶಾಮಿಲ್ ಇಲ್ಲ ಅಂದ್ರೆ ಒಂದ್ಸಲ ಅಲ್ಲ, 2 ಸಲ ಬಿಡೋರು. ಈಗ ಒಂದು 5-6 ಬೇರೆ ಆಯ್ತು. 5-6 ಬೇರೆ ಆದ್ರೂ ಅವ್ರು ಏನು ಕೇರ ಮಾಡಿಲ್ಲ. ಜನಸಾಮಾನ್ಯರ ಕೇಳೋದ್ರೆ ಮುಂದೆ ಸರ್ ನಮಗೆ ಅದನ್ನೇ ಇನ್ನೊಬ್ರು ಯಾರಿಗೆ ಆಗ್ಬೋದು. ಇದಕ್ಕ ಪೆಟ್ರೋಲ್ ಬಂಕ್ ಬಂದ್ ಮಾಡ್ಬೇಕು, ಇಲ್ಲ ಸುರಕ್ಷಿತವಾಗಿ ನಡೆಸಬೇಕು. ಅದಕ್ಕೆ ಅವರು ಸ್ಥಳೀಯರಿಗೆ ಒಂದು ಗಾಡಿ ನಿಲ್ಸಿದ್ರು, ನಿಲ್ಸಕ್ ಹೋಗ್ಬೇಡ್ರಿ, ಸ್ಥಳೀಯರು ಪೆಟ್ರೋಲ್ ಹಾಕಿದ್ರೆ ಯಾರ ಗಾಡಿ ಬಿಡೋಕೆ ಹೋದ್ರೆ ಗಾಡಿ ಬಿಡೋಣ ಅಂತ ಹೇಳ್ತಾರಂತೆ. ದೌರ್ಜನ್ಯ ದಬ್ಬಾಳಿಕೆ ಬಾಧ ನಡೆಯಲ್ಲ, ಆದಷ್ಟು ಅನುಕೂಲ ಮಾಡ್ಕೊಂಡು ಹೋದ್ರೆ ಎಲ್ಲರಿಗೂ ಒಳ್ಳೇದ್ರಿ. ಸ್ಥಳೀಯರಿಗೆ ಮೋಸ ಆಗದಂತೆ ಅವ್ರು ನೋಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಮನೆ ಮಾಡ್ತಾರೆ ಅಷ್ಟೇ. ಟೆಸ್ಟಿಂಗ್ ಮಾಡ್ಸೋಣ, ಮಿಷನ್ ಟೆಸ್ಟ್ ಮಾಡ್ಸೋಣ ಎಲ್ಲ ಮಿಷನ್. 300 ರೂಪಾಯಿ ಪೆಟ್ರೋಲ್ ಸರ್, 300 ರೂಪಾಯಿ ಪೆಟ್ರೋಲ್ ಇದೆ ಸರ್. 1 ಲೀಟರ್ ಇದೆ, 900 ml ಇದೆ. ಇದು 900 ml ಇದೆ, ಇದಿಷ್ಟಿದೆ. 300 ಪೆಟ್ರೋಲ್ ಎಷ್ಟಿದೆ? ಬಿಲ್ ಕೊಟ್ಟಿಲ್ಲ ಸರ್, ಕೇಳಿದ್ರೆ ಬಿಲ್ ಕೊಟ್ಟಿಲ್ಲ ಸರ್. ನೀವು ಕೇಳಬೇಕಾಯ್ತು ಕೊಡ್ತೀನಿ ಅಂತ ಹೇಳಿದ್ರೆ ಒಂದು ಟೈಮ್ ಇದೆ ಸೇಮ್ ಆಗಿದ್ರೆ ಕೇಳಿದ್ರೆ ನನ್ನ ಮೇಲೆ ರೌಡಿಸಮ್ ಕೇಸ್ ಮಾಡ್ಯಾರ. ಇದೆ ಶ್ರೀನಿವಾಸ ಅಂತಂದು ಬಂಕ್ ಓನರ್ ಕೇಳಿದ್ರೆ ನೈಟ್ ಕುಡಿದು ಬಂದು ರೌಡಿಸಮ್ ಕೆಲಸ ಮಾಡ್ತಾ ಅಂತೇಳಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಈ ಬಂಕಿಗೆ ಬರ್ಬೇಡ, ಡೀಸೆಲ್ ಪೆಟ್ರೋಲ್ ಹಾಕ್ಸಿದ್ರೆ ಬರಬೇಡ ಅಂತ ಬಾಯಿ ತರ್ದಿಲ್ಲ ಸರ್. ಬಂಕಿಗೆ ಸ್ಥಳೀಯರು ಯಾರು ಬಂದ್ರೆ ನೀನು ಬಂಕಿ ಬರೋಕೆ ಹೋಗಬೇಡ ಅಂತ ನಮ್ಮಂತ ಸ್ಥಳೀಯರ ಬಂಕಿ ಬಂದ್ರೆ ಬಂಕಿ ಹೆಂಗ್ ನಡ್ತಾರೆ ಬಂದ್ರ ಏನ್ ಮಾತಾಡ್ತಾರೆ ಅವರು? ಹಕ್ಕಿದೆ ಅವ್ರಿಗೆ. ಬಂಕಿ ಎದಕ್ಕೆ ಅವರು ಬಂಕಿ ಬರಬೇಡ ಅಂತಂದ್ರೆ ಅರ್ಥ ಏನದು? ನಾವು ಸ್ಥಳೀಯರ ಬಂಕ್ ನಡೆಸ್ತಾರೆ ಇವರು. ಸ್ಥಳೀಯರು ಬೇಡ ಅಂತಂದ್ರೆ ಬಂಕ್ ಅವಶ್ಯಕತೆ ಇಲ್ಲ ನಮ್ಗೆ. ಮಾಡ್ತಾರ ಒಂದೇ ಬಸವಪುರದ ಯಾವ ವ್ಯಕ್ತಿ ಒಳ್ಳೆ ಬಂಕ್ ಅಂದ್ರೆ
ಹೊಸ ಬಿಡ್ಬಿಟ್ಟು ನಾನೇ ಊರಿಗೆ ಹೋಗ್ಬಿಟ್ಟು ಒಬ್ಬರ ಹೂ ಅಂತ ಒಳ್ಳೆದಂದ್ರೆ ಹೆಗಲ ಮೇಲೆ ಇದು ಕೋಸ್ ಬಡಕತ್ತಿ ಏನ್ ನಿಮ್ ಕೊಡತ್ತೆ ಜಮ್ನಾರ್ ದೋಸ್ತ ನಾನು ಹೊರಗೋಗಿಲ್ಲ